ಅಡಿಗೆ ಮಾಡಕ್ ಬರುತ್ತಾ ನಿಮ್ಗೆ? ನನಗೆ ಆದ್ರೆ ನಾನು ಮಾಡಕ್ಕಾಗೋದಿಲ್ಲ. ಓಕೆ. ಓ, ಅಡಿಗೆ ಕೋಣೆ. ಇದು ಅಡಿಗೆ ಕೋಣೆ ಸರ್, ಇಷ್ಟೇ. ಇವರು ನಮ್ಮ ಅಕ್ಕ, ಇವರು ಪೂಜೆ ಮಾಡೋದು, ಅಡಿಗೆ ಮಾಡೋದು, ಓಕೆ. ಬಂದವರಿಗೆಲ್ಲ ಅವರು 100 ಜನ ಬಂದ್ರೆ ಏನ್ ಸ್ಪೆಷಲ್ ಕೇಳ್ತಾರೆ ಮೇಡಮ್? ಇವರಿಗೆ ಕಿವಿ ಕೇಳಲ್ಲ ಸರ್, ಓ, ಎಲ್ಲಾನು ಮಾಡ್ತಾರೆ. ಓಕೆ. ಕಿವಿ ಕೇಳಲ್ಲ ಅವರಿಗೆ. ಅವರಿಗೆ ಮದುವೆನಾಗಿಲ್ಲ, ಹಂಗಾಗಿ ನನ್ನಲ್ಲೇ ಅವರು ಉಳ್ಕೊಂಡಾರ, ಹಂಗಾಗಿ ನನ್ನ ಜೊತೆಲಿ ಇರ್ತಾರೆ. ಓಕೆ. ಇವರು ಅಕ್ಕ, ನನಗ ದೊಡ್ಡ ಅಕ್ಕ ಇವರು. ಓಕೆ. ಇವರು ಎಲ್ಲ ನನ್ನ ಜೊತೆ ಸಪೋರ್ಟ್ ಮಾಡ್ಕೊಂಡು, ನನ್ನ ತಾಯಿ ಹೋದ್ಮೇಲೆ ಇವರೇ ನನ್ನ ತಾಯಿ ತರ. ನಾನು ಏನಾದ್ರೂ ನನಗೆ ಬೇಸರ ಏನಾರ ಹೇಳ್ಬೇಕಾದ್ರೆ ಯಾರಿಗೆ ಹೇಳಲ್ಲ, ಇವ್ರಿಗೆ ಹೇಳ್ತೀನಿ. ಇವ್ರು ಅದನ್ನ ಸಂಭಾಳಿಸ್ತಾರ ಅಷ್ಟೇ. ಓಕೆ. ಎಷ್ಟು ಖುಷಿ ಆಗುತ್ತೆ, ಮನೆ ಮಗಳು MLA ಆಗಿದ್ದಾರೆ, ಜನ ಎಲ್ಲ ಬರ್ತಿರ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ, ಜನರ ಆಶೀರ್ವಾದ, ಇವ್ರ ಆಶೀರ್ವಾದ, ಎಲ್ಲಾರ ಆಶೀರ್ವಾದ ಸೇರಿ MLA ಆಗ್ಯಾತ್ರಿ ಅವರು. ಓಕೆ. ಹೇಳಿ ಮಾತಾಡಿ. ಓಕೆ. ಅನ್ಕೊಂಡಿದ್ರಾ MLA ಆಗ್ತಾರೆ ಅಂತ? ಅನ್ಕೊಂಡಿದ್ದೀವಿ ಮತ್ತೆ. ಈಗ ಎಷ್ಟು ಸಲ ಸೋತ್ಲು, 2 ಸಲ, ಈ ಸಲ ಆಗ್ಬೇಕು ಅಂತ ಎಲ್ಲಾರನ್ನ ಅನ್ಕೊಂಡ್ರಿ, ನಾವು ಅನ್ಕೊಂಡಿವಿ. ಆಗ್ತಾಳ MLA ಎಷ್ಟೊತ್ತರ ಅಂತ ಅನ್ಕೊಂಡ್ವಿ. ಆದ ನಮ್ಮ ಆಸೆ ನೆರವೇರಿತು, ಆದ್ರಿ MLA ಅವರು. ಆಯ್ತ್ರಿ. ಈಗ ಕಷ್ಟಗಳನ್ನ ತುಂಬಾ ಹತ್ರದಿಂದ ನೋಡಿರ್ತೀರಿ, ಯಾವ ತರ ಕಷ್ಟ ಪಡ್ತಿದ್ರು ಅವರು MLA ಆಗೋದಕ್ಕೂ ಮೊದ್ಲು ಬಹಳ ಕಷ್ಟ ರೀ. ಅವ್ರೆಲ್ಲ ಅಡಿಗೆ ಮಾಡಿಕೊಂಡು, ಬುತ್ತಿ ಕಟ್ಕೊಂಡು, ಅಡ್ಡಾಡಿ ಹಳ್ಳಿ ತಿರುಗಾಡಿ, ಎಲ್ಲಾರಿಗೆ ಹೇಳಿ, ಊಟ ಮಾಡಿಸಿ, ಕರೆದು ನಮ್ಗೆ ಸಹಾಯ ಮಾಡ್ರಿ, ನಿಮ್ ಕೆಲಸ ಮಾಡ್ತೀವಿ, ನಿಮ್ಮನ್ನ ನೋಡ್ಕೊಂತೀವಿ ಸರಿಯಾಗಂತ ಹೇಳ್ಯಾರ್ರಿ. ನೀವು ಅವರ ಕಷ್ಟಗಳನ್ನ ತುಂಬಾ ಹತ್ರದಿಂದ ನೋಡಿರ್ತೀರಿ. ಲೈಕ್ ಬಾಲ್ಯದಲ್ಲಿ ಹೇಗೆ, ಲೈಕ್ ಕಷ್ಟಗಳು ಯಾವ ತರ ಇರ್ತಿತ್ತು ನಿಮ್ಗೆ ಫ್ಯಾಮಿಲಿಯಲ್ಲಿ? ನಮ್ಗ ನೋಡ್ರಿ, ಅವಾಗ ಎಲ್ಲ ಕೆಲಸ ಮಾಡ್ತಿದ್ವಿ ನಾವು. ಅಡವ್ಯಾಗ, ಹೊಲ್ದಾಗ, ನಮ್ಮ ಜಮೀನಲ್ಲಿ ಬಿತ್ತದು, ಬೆಳೆಯೋದು ಎಲ್ಲ ಇಂಥದ್ದು ಮಾಡ್ತಿದ್ವಿ. ಅಂಥದ್ದು ಮಾಡಿವಿ. ಈಗ MLA ಆಗಿರೋದು ಒಂದು ಖುಷಿಯ ಜೊತೆಗೆ ಜೀವನದಲ್ಲಿ ನೆಮ್ಮದಿಯಾಗಿದ್ದೀವಿ ಅಂತ ಅನಿಸ್ತಿದ್ಯಾ? ಅನಿಸ್ತದ್ರಿ. ಎಷ್ಟು ನೆಮ್ಮದಿ ಇದೆ? ನೆಮ್ಮದಿ ಇದ್ದೀವಿ ಎಲ್ಲ. ಮತ್ತೆ ಆರಾಮಾಗಿ ಇದ್ದೀವಿ. ಹಂಗೆ ಕಷ್ಟ ಇರ್ತಾವ, ಅವೆಲ್ಲ ಬರವು ಹೋಗವು. ಎಲ್ಲಾರನ್ನ ಜನರನ್ನ ಸಂಭಾಳಿಸ್ಬೇಕು, ಹೇಳ್ಬೇಕು. ಏನ್ ಸ್ಪೆಷಲ್ ಅಡಿಗೆ ಏನ್ ಕೇಳ್ತಾರೆ ಮೇಡಮ್ ಅವರು? ಏನ್ ಕೇಳ್ತಾರ್ರಿ, ಅವ್ರು ಏನ್ ಇದ್ದದ್ದೇ ಊಟ ಮಾಡಿ ಹೋಗ್ತಾರ್ರಿ. ಅವ್ರು ಸ್ಪೆಷಲ್ ಯಾವ್ದು ಕೇಳೋರಲ್ಲ ಅವರು. ಜಾಸ್ತಿ ನಮ್ಗೆ ಅದು ಬೇಕು ಇದು ಬೇಕು ಅನ್ನೋದಿಲ್ಲ. ಏನಿದ್ರನ್ನ ತಿಂದು ಹೊರಗೋಗಿ ಜನರನ್ನೆಲ್ಲ ಸಂಭಾಳಿಸ್ಕೊಂತ, ಅವ್ರಿಗೆ ಹೇಳ್ಕೊಂತ, ಅವ್ರಿಗೆ ಶಾಂತಿ ಮಾಡ್ಕೊಂತ ಕೊಡ್ತಾರ್ರಿ. ಮೇಡಮ್, ಲೈಕ್ ಈಗ್ಲಾದ್ರೂ ಅನ್ನಿಸ್ತಾ ಇದೆಯಾ ಒಂದೊಳ್ಳೆ ಬಂಗ್ಲೆ ತಗೋಬೇಕು ಅಂತ? ಸರಿ, ನಮ್ಗೇನು ಯಾವ್ದು ಆತರ ಇಲ್ಲ, ಇದ್ದದ್ರಾಗ ಎಲ್ಲರೂ ಇರೋಣ ಅಂತ ಅನಿಸ್ತದ. ಜಾಸ್ತಿ ಬರಲ್ಲ ನೀವು? ಇಲ್ಲ, ಬರ್ತೇನೆ, ಆದ್ರೆ ನನಗ ಸಮಯ ಸಿಗೋದಿಲ್ಲಲ್ಲ. ಅಕ್ಕನವರೇ ಇರ್ತಾರ, ಅವ್ರು ಮಾಡ್ಕೊಂಡು ಹೋಗ್ತಾರ. ನಮ್ಮಲ್ಲಿ ಯಾರು ಕೆಲ್ಸದವ್ರು ಇಲ್ಲ, ನಾವೇ ಎಲ್ಲಾನು ಮಾಡೋದು. ಹಂಗಾಗಿ ನಾವೆಲ್ಲ ಜೊತೆಗೆ ಇರ್ತೀವಿ. ಇವಾಗ ಏನಾನ ಇವ್ರು ಒತ್ತಾಯ ಮಾಡ್ತಿರ್ತಾರ, ಜಲ್ದಿ ತಿನ್ನು, ಊಟ ಮಾಡು, ಹಂಗೇನಂತ. ಏನಾರ ಟಿಫನ್ ಮಾಡಕ್ ಅದಕ್ಕೆ ಸ್ವಲ್ಪ 2 ನಿಮಿಷ ಬಂದು ಇಲ್ಲೇ ಸ್ಟೂಲ್ ಮೇಲೆ ರೊಟ್ಟಿ ಗಿಟ್ಟಿ ಏನಾರ ಕೊಡ್ತಾರೆ. MLA ಆದ್ಮೇಲೆ ಯಾವತ್ತಾದ್ರೂ ಅಡಿಗೆ ಕೋಣೆಗೆ ಬಂದು ಅಡಿಗೆ ಎಲ್ಲ ಮಾಡೀನಿ ಸರ್, ಮಾಡ್ತೀನಿ. ಏನ್ ಮಾಡ್ತೀರಿ? ಇವ್ರೇನೋ ಮಾಡ್ತಿರ್ತಾರ, ನಾನು ಮಾಡ್ತೀನಿ. ನನಗೆಲ್ಲ ಅಡಿಗೆಗಳು ಬರ್ತದ, ಪ್ರತಿಯೊಂದೆಲ್ಲ ಅಡಿಗೆ. ರೊಟ್ಟಿ ಬರ್ತದ, ಚಪಾತಿ, ರೊಟ್ಟಿ, ಕಾಯಿ ಪಲ್ಯ ಎಲ್ಲ ಮಾಡಿ. ಸ್ವಲ್ಪ ಜಾಸ್ತಿ ನಾನ್ ವೆಜ್ ಮಾಡೋದ್ರಲ್ಲಿ ನನಗೆ ಒಂಚೂರು ಇಂಟ್ರೆಸ್ಟ್ ಜಾಸ್ತಿ ಮಾಡ್ತೀನಿ. ಆದ್ರೆ ನಮ್ಮ ಮನೆಯವರು, ನಮ್ಮ ಮಕ್ಳು ಯಾರು ತಿನ್ನೋದಿಲ್ಲ. ಈ ಮನೇಲಿ ನಾವು ನಾನ್ ವೆಜ್ ಮಾಡೋದಿಲ್ಲ, ಹಂಗಾಗಿ ಜಾಸ್ತಿ ನಾನು ಅಡಿಗೆ ಮನೇಲಿ ಬರಲ್ಲ. ಓಕೆ. ಸೊ ಅಡಿಗೆ ಕೋಣೆಯ ಒಂದು ಚಿತ್ರಣವನ್ನ ಈಗ ನೋಡಿದ್ರಿ. ಹೊರಗಡೆ ಹೋಗುವ ಹಾಗೆ ಮೂವ್ ಆಗ್ತಾ, ಆಫೀಸ್ ಕೂಡ ಹೊರಗಡೆನೆ ಇರೋದು, ಜನ ಸಿಕ್ಕಾಪಟ್ಟೆ ಆಚೆ ಕೂಡ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ನನ್ನ ಕಾರ್ಯಕ್ರಮದಿಂದ ಜನರಿಗೆ ಡಿಸ್ಟರ್ಬ್ ಆಗಬಾರ್ದು. ಓಕೆ. ಹೊಲಿಗೆ ಯಂತ್ರ ಅಕ್ಕ ಯೂಸ್ ಮಾಡೋದು? ಅಕ್ಕ ಯೂಸ್ ಮಾಡ್ತಾರೆ ಸರ್, ಕಿವಿ ಕೇಳಲ್ಲ ಅನ್ನೆಲ್ಲ ಅವರೇ ಯೂಸ್ ಮಾಡ್ತಾರ. ನಮ್ಗೆ ಏನಾದ್ರು ಬಟ್ಟೆ ಬರಿ ಏನಾದ್ರು ಅವರೇ ಹೊಲ್ಕೊಡ್ತಾರೆ. ಅಂದ್ರೇನು, ಇವು ಸಣ್ಣ ಪುಟ್ಟ ಹೊಲ್ಕೊಡ್ತಾರೆ. ಓಕೆ, ವೆಲ್.